ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಕೋಡ್ಗಲ್ ರಮೇಶ್ ರವರ ನೇತೃತ್ವದಲ್ಲಿ ನೂತನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಕುರಿತು ಮಾತನಾಡಿದ ಜಿಲ್ಲಾಧ್ಯಕ್ಷ ಕೋಡ್ಗಲ್ ರಮೇಶ್ ರವರು ನೂತನ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಆಲ್ ಇಂಡಿಯಾ ಬಿಎಸ್ಪಿ ಎಂದರೆ ಒಂದೇ ಜಾತಿಗೆ ಸೀಮಿತವಲ್ಲ, ಇದು ಎಲ್ಲಾ ಸಮುದಾಯಗಳಿಗೆ ಅವಲಂಬಿತವಾಗಿದ್ದು ಗ್ರಾಮ ಶಾಖೆ ಹೋಬಳಿ ಶಾಖೆಗಳು ಮಾಡುವಾಗ ಎಲ್ಲಾ ಸಮುದಾಯಗಳನ್ನು ಒಳಗೊಂಡಂತೆ ಶಾಖೆಗಳು ರಚನೆ ಮಾಡಬೇಕು ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕರಾದ ಆನಂದ್, ಜಿಲ್ಲಾ ಉಪಾಧ್ಯಕ್ಷರಾದ ಬಾಗೇಪಲ್ಲಿ ವೆಂಕಟೇಶ್, ನೂತನ ತಾಲೂಕು ಅಧ್ಯಕ್ಷ ಕಿರಣ್, ನಗರ ಘಟಕ ಅಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಗಂಗಾಧರ್, ಶ್ರೀನಿವಾಸ್, ದೇವಪ್ಪ, ವೆಂಕಟಣ್ಣಪ್ಪ, ಸುರೇಶ್, ಮಂಜುನಾಥ್ ಸೇರಿದಂತೆ ಆಲ್ ಇಂಡಿಯಾ ಬಿಎಸ್ಪಿ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಡಿಸೈಡ್ ತಗೊಂಡ್ಬಿಡ್ಬೇಕಷ್ಟೇ, ಅದನ್ನ ಜಾಸ್ತಿ ಏನಿಲ್ಲ. ಯಾಕಂತಂದ್ರೆ ರಮೇಶ್ ಹೇಳಿದಾಗ ನಾನು ಸುಮಾರು ಎಲ್ರಿಗೂ ಜೈವೀರ್. ಏನು ಇವತ್ತೆಲ್ಲ ನಮ್ಮ ಅಕ್ಕಂದ್ರು ಮತ್ತೆ ನಮ್ಮ ಅಣ್ಣತಮ್ಮಂದ್ರು ಸೇರಿದ್ದೀರಾ. ಇದು ನಮ್ದು ಸ್ವಂತ ಪಕ್ಷ ಅಂತ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕು ಬಂದಿದೆ. ಇದನ್ನು ನಾವೆಲ್ಲ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದಾಗ್ತದೆ. ಯಾಕೆ ಇವತ್ತು ಈ ಮಾತು ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ನಮ್ಮನ್ನ ಮೆಂಬರ್ ಆಗಿ ನಿಲ್ಸ್ಬೇಕಾದ್ರೆ ನಮ್ಮನ್ನ ವಿದ್ಯಾವಂತರು ಯಾರಿರ್ತಾರೋ ಅವ್ರಿಗೆ ಅವಕಾಶ ಕೊಡಲ್ಲ. ಅದಕ್ಕೆ ಮೊದಲನೇದಾಗಿ ನಮಗ್ ಪೋಟಿಯಾಗಿ ಅವಿದ್ಯಾವಂತರು ನಿಲ್ಲಿಸ್ತಾರೆ. ಅವಿದ್ಯಾವಂತರು ನಿಲ್ಲಿಸ್ಬಿಟ್ಟು ಅವ್ರ ಮಾತ್ರ ಕೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ಒಂದು ಚಾನಲ್ ಮಾಡ್ಕೊಬೇಕು. ಆ ತರ ಮಾಡ್ಕೊಂಡು ವಿಚಾರ ನಡೆಸ್ತಾರೆ. ಜೈ ಭೀಮ್, ಜೈ ಭಾರತ್. ನೀವು ಈಗ ಒಂದ್ ಸೆಕೆಂಡ್ ಈಗ ಕಿರಣ್ ಆಗಿರ್ಲಿ, ಗಂಗಾಧರನೇ ಆಗ್ಲಿ, ನಮ್ಮ ದೊಡ್ಡಪ್ಪನೇ ಆಗಿರ್ಲಿ, ನೀವು ರಮೇಶ್ ಅಣ್ಣ ಅವರಾಗಿರ್ಲಿ, ನೀವೇನ್ ಹೇಳಿದ್ರೆ ಅದು ಭದ್ರವಾಗಿ ನಾವು ಯಾವತ್ತೂ ಹೋಗಿಲ್ಲ. ಹಿಂದೆ ಇದರಲ್ಲಿ ಇರಪ್ಪ ಅಂದ್ರೆ ಇರ್ತೀವಿ. ಯಾವ್ದಕ್ಕೆ ಆಗ್ಲಿ ನಾವು ಹಿಂದೆ ಮಾತಾಡಿಲ್ಲ. ಈ ಬಹುಜನ ಸಮಾಜ ಪಾರ್ಟಿ BSP ದಲ್ಲಿ ಹಿಂದೆ 20-15 ವರ್ಷ ಹಿಂದೆ ನರೇಶ್ ಅಂತ ಹೇಳ್ಬಿಟ್ಟು ನಮ್ಮ ವಾರ್ಡ್ದಲ್ಲಿ ಒಬ್ಬನ ಹಾಕಿದ್ದ, ಪಾಪ ಕೌನ್ಸಿಲರ್ ಆಗಿದ್ದ. 2 ಟೈಮ್ ಆಗಿದ್ದ. 2 ಟೈಮ್ಗೆ ಈ ಸಮಾಜ ಪಾಳ್ಯದಲ್ಲಿ ಇರೋರು ಒಬ್ಬರೇ ಆಗ್ಲಿ ಅವನ ಬಗ್ಗೆ ಕೇರ್ ತಗೊಂಡಿಲ್ಲ. ಒಬ್ರು ಅಲ್ಲೆಲ್ಲ ತಗೊಂಡ್ರು, ಅದ್ರ ಫಂಡೇ ಆಗ್ಲಿ, ಅದ್ರ ಬಗ್ಗೆ ಏನೇ ಆಗ್ಲಿ, ಅದ್ರ ಬಗ್ಗೆ ಯಾರು ಅವ್ರನ್ನ ಕೇಳಿಲ್ಲ. ಅಲ್ಲಿ JDS ಬಂದ್ 2 ಸತಿ. ಪ್ರಕಾಶ್